ದರ್ಶನ್ನ ನಂಬಿ ಜೈಲು ಸೇರಿದವನ ಕುಟುಂಬ ಕಂಗಾಲಾಗಿದೆ. ಮಗನ ಪರ ವಾದಕ್ಕೆ ವಕೀಲರನ್ನ ನೇಮಕ ಮಾಡೋಕ್ಕೂ ಕೂಡ ಕುಟುಂಬ ಈಗ ಪರದಾಟ ಮಾಡೋ ಅಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹೆತ್ತ ಮಗನನ್ನ ನೋಡಲು ಹೋಗೋಕೆ ಹಣವಿಲ್ಲದ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಬೆಂಗಳೂರಿಗೆ ಬಂದು ಹೋಗೋಕೆ ಹಣವಿಲ್ಲದೆ ಕುಟುಂಬ ಈಗ ಕಂಗಾಲಾಗಿದೆ. ಕಣ್ಣೀರಲ್ಲೇ ಕೈ ತೊಳಿತಾ ಇದೆ ಎಫ್ಐ ಆರೋಪಿ ನಂದೀಶ್ ಕುಟುಂಬ. ನೀನು ಮುಂದೆ ಈಗ ಜೈಲಿಗೂ ಬಿಟ್ಟರೆ ನೀನು ಕಾನೂನು ಹೋರಾಟನೇ ಮಾಡ್ಬೇಕಿನ್ನಷ್ಟೇ. ಮಾಡೋದಕ್ಕೆ ನಮ್ಮ ಹತ್ರ ₹1 ದುಡ್ಡಿಲ್ಲ ಸರ್. ಅದೇ ಇವಾಗ ಕಷ್ಟ ಆಗಿರೋದು. ಎಲ್ಲ ಸಾಲ ಮಾಡ್ಕೊಂಡೆ ಜೀವನ ಮಾಡ್ತೀವಿ. ಒಂದು ವಾರದ 10 ದಿನದಿಂದ ಅವ್ರ ಜೊತೆ ಮಾತಾಡಿಲ್ಲ ಅನ್ನೋ ಯೋಚನೆ ಅವ್ರಿಗೆ ಜಾಸ್ತಿ ಆಗಿದೆ. ಒಂದು ದಿನಕ್ಕೂ ನಮ್ಮ ಜೊತೆ ಮಾತಾಡ್ದೇ ಇರ್ತಾನೆ ಇರಲಿಲ್ಲ. ಅವನು ಒಂದು ½ ಅನ್ ಅವರ್ ಲೇಟ್ ಆಗಿ ಇನ್ನು ಯಾರನ್ನೂ ವಕೀಲರನ್ನ ನೇಮಿಸಿಲ್ಲ. ಮುಂದೆ ಏನಾಗುತ್ತೋ ಫಸ್ಟ್ ಅವನ್ನ ಹೋಗಿ ಮೀಟ್ ಮಾಡಿ ಆಮೇಲೆ ಮುಂದೆ ಏನಾಗುತ್ತೋ ಎಲ್ಲರ ಹತ್ರನೂ ಸಹಾಯ ತಗೊಂಡೇ ಇವಾಗ ನಾವು ಮುಂದುವರಿಬೇಕು. ಈಗ ನಾವು ಓನಾಗಿ ಮುಂದುವರಿತೀವಿ ಅಂದರೆ ನಮಗೆ ತುಂಬ ಕಷ್ಟ ಇದೆ. ಸಹಾಯ ತಗೊಳ್ಳೇಬೇಕು. ಆರ್ಥಿಕ ಪರಿಸ್ಥಿತಿ ತುಂಬ ಕೆಟ್ಟಿದೆ ಸರ್. ಅವ್ನು ಕೊಡೋ ದುಡ್ಡಲ್ಲೇ ನಾವು ಜೀವನ ಮಾಡ್ಕೊಂಡು ಹೋಗ್ತಿದ್ವಿ. ಇವಾಗ ನಮಗೆ ಇನ್ನು ದುಡಿಯೋರು ಯಾರೂ ಇಲ್ಲ. ನಮ್ಮ ಅಪ್ಪನ ಕೈಯಲ್ಲೂ ಆಗಲ್ಲ, ನಮ್ಮ ಅಮ್ಮನೂ ಹುಷಾರಿಲ್ಲ. ಇವಾಗಂತೂ ಇದ್ದಿದ್ದು ಈ ಪ್ರಕರಣ ಆದಮೇಲೆ ಇದ್ದಿದ್ದು ಹಾಸಿಗೆ ಹಿಡ್ದವ್ರು ಅವರು. ತುಂಬ ಕಷ್ಟ ಇದೆ. ಅದೇ ಸರ್, ಏನಾದರೂ ಮಾಡಬೇಕು. ನಾವು ಕೂಲಿ ಮಾಡ್ಕೊಂಡಿದ್ದ ಜಾಗದಿಂದ ಏನಾದರೂ ಸಹಾಯ ಮಾಡ್ತೀವಿ ಅಂತ ಹೇಳಿದ್ದಾರೆ. ನಮ್ಮ ಮಾವಂದಿರು ಏನು ಮಾಡ್ತಾರೋ ಅದ್ರ ಮೇಲೆ ಸರ್. ಸಾಲ ಸೋಲನೆ ಮಾಡಬೇಕು. ಹೌದು ಸರ್, ಸಾಲನೇ ಮಾಡಬೇಕು. ಮೊದಲೇ ಜಮೀನು ಇಲ್ಲ, ಏನೂ ಇಲ್ಲ ಸರ್. ನಮಗೆ ಜಮೀನು ಏನೂ ಇಲ್ಲ ಸರ್. ಕೂಲಿ ಮಾಡಿಕೊಂಡೇ ನಾವು ಜೀವನ ಮಾಡ್ತಿದ್ದದ್ದು. ಬೇರೆಯವ್ರ ಮನೇಲಿ ಕೂಲಿ ಮಾಡಿಕೊಂಡೇ ಜೀವನ ಮಾಡ್ತಿದ್ದದ್ದು ನಾವು. ನಮಗೂ ನೀವೇನು ತೋರಿಸ್ತಿದ್ದೀರೋ ಅದನ್ನು ಮನೇಲಿ ಕುತ್ಕೊಂಡು ನೋಡ್ತಿರೋದು ಅಷ್ಟೇ. ನಮಗೂ ಯಾವ ಕಡೆಯಿಂದನೂ ಏನು ಇನ್ಫಾರ್ಮೇಷನು ಬಂದಿಲ್ಲ. ಯಾರು ನಾವಿದ್ದೀವಿ ಸಹಾಯ ಮಾಡ್ತೀವಿ ಅಂತನೋರು ಯಾರೂ ಹೇಳಿಲ್ಲ ಸರ್. ಸಹಾಯ ನಿರೀಕ್ಷೆ ಮಾಡ್ತಾರೆ ಅಂತ ಟೈಮಲ್ಲಿ. ಹೌದು ಸರ್, ಬೇಕೇ ಬೇಕು. ಇವಾಗ ನಾವು ಆರ್ಥಿಕ ಪರಿಸ್ಥಿತಿಲಿ ತುಂಬ ಹಿಂದೆ ಇರೋದ್ರಿಂದ ನಮ್ಗೆ ಇವಾಗ ನೋಡಿ, ನಾವು ನಾಳೆ ಬೆಂಗಳೂರಿಗೆ ಹೋಗಿ ನೋಡೋದಕ್ಕೂ ಸುಧಾ ನಮ್ಮ ಹತ್ರ ಅಮೌಂಟ್ ಇಲ್ಲ. ಅದಕ್ಕೂ ಬೇರೆಯವ್ರ ಸಹಾಯ ಕೇಳೋಂಗಾಗಿದೆ ನಮಗೆ. ಇಂಥದ್ರಲ್ಲಿ ನಮಗೆ ಬೇಕೇ ಬೇಕು ಸಹಾಯ. ಯಾರೋ ವೆಹಿಕಲ್ ಕೊಡ್ತೀನಿ ಅಂತ ಹೇಳಿದಾರಂತೆ. ನಮ್ಮ ಮಾವ ಡೀಸೆಲ್ ಕೊಡಿಸಿದ್ರೆ ಹೋಗ್ತೀವಿ ಸರ್. ಇಲ್ಲ ಸರ್, ನಮ್ಮ ಹತ್ರ ಇಲ್ಲ. ಇವಾಗ ಡೀಸೆಲ್ಗೂ ಸುಧಾ ಅಮೌಂಟ್ ಇಲ್ಲದೆ ಹೋಗಿರೋ ಪರಿಸ್ಥಿತಿಲಿ ಇದ್ದೀವಿ. ನಾವು ಅಮ್ಮನ ಆಸ್ಪತ್ರೆಗೆ ಕರ್ಕೊಂಡೋಗಿ ಅಡ್ಮಿಟ್ ಮಾಡೋಕ್ಕೂ ಆಗ್ತಿಲ್ಲ. ಅವರು ಆಸ್ಪತ್ರೆಗೂ ಬರ್ತಿಲ್ಲ, ಮನೇಲೂ ಇರ್ತಿಲ್ಲ. ಹಂಗಾಗಿದೆ ಅವ್ರ ಪರಿಸ್ಥಿತಿ. ಅವ್ರಿಗೆ ಅಸ್ತಮ ಇದೆ ಸರ್. ದಮ್ ಇದೆ. ಹೌದು, ಅದೇ ಕೊರಗಾಗಿದೆ ಅವರಿಗೆ. ಯಾವತ್ತೂ ಯಾರ ಕೈಲೂ ಬೈಸ್ಕೊಂಡಿರಲಿಲ್ಲ, ಆಡಿಸ್ಕೊಂಡಿರಲಿಲ್ಲ. ಮರ್ಯಾದೆಗೆ ಅಂಜಿ ಬದುಕ್ತಿದ್ದವನು ಇವತ್ತು ಹಿಂಗಾಗಿದೆ ಅಂತ ಅವರಿಗೂ ತುಂಬ ನೋವಿದೆ. ತುಂಬ ಪ್ರೀತಿ ಇತ್ತು ಸರ್ ಎಲ್ರಿಗೂ. ತುಂಬ ನಾವು ಅವನ್ನ ನಂದೀಶ ಅಂತ ಕರಿತಾನೇ ಇರಲಿಲ್ಲ, ಮಗ ಮಗ ಅಂತಲೇ ಕರಿತಿದ್ವಿ. ಅಷ್ಟು ಪ್ರೀತಿ ಇತ್ತು ನಮಗೆಲ್ಲ ಅವನ ಮೇಲೆ. ತುಂಬಾ ಪ್ರೀತಿ ಇತ್ತು. ಅವನಂದರೆ ನಮಗೆ ತುಂಬಾ ಇಷ್ಟ. ನಾನಲ್ಲ, ನನ್ನ ಮಕ್ಕಳಿಂದ ಹಿಡಿದು ಪ್ರತಿಯೊಬ್ರಿಗೂ ತುಂಬಾ ಇಷ್ಟ ಸರ್ ಅವನಂದರೆ. ನೋಡೋಣ ಸರ್ ಏನು ಮಾಡೋದು ಅಂತ. ದರ್ಶನ್ ಕಡೆಯವರು ಏನಾದರೂ ಹೆಲ್ಪ್ ಮಾಡ್ತಾರೆ ಅನ್ನೋ ನಿರೀಕ್ಷೆ ಇದೆಯಾ? ಗೊತ್ತಿಲ್ಲ ಸರ್. ಮಾಡಿದ್ರೆ ತುಂಬ ಒಳ್ಳೆಯದು. ಏಕೆಂದರೆ ಅವ್ರ ವಿಚಾರದಲ್ಲೇ ಆಗಿರೋದ್ರಿಂದ ನಮ್ಗೆ ಆರ್ಥಿಕ ಪರಿಸ್ಥಿತಿನೂ ಕೆಟ್ಟಿರೋದ್ರಿಂದ ನೋಡೋಣ ಸರ್. ನಮಗಿನ್ನೂ ಯಾವುದೂ ಗೊತ್ತಿಲ್ಲ ಸರ್. ಅಲ್ಲಿ ಹೋಗಿ ಮಾತಾಡ್ಬೇಕು ಅವನ ಹತ್ರ, ಆಮೇಲೆ ಗೊತ್ತಾಗೋದು. ಏನಾಗ್ತಾ ಇದೆ ಅನ್ನೋದು ಗೊತ್ತಿಲ್ಲ ಸರ್. ದಿನಕ್ಕಿಲ್ಲಾದರೂ 5-6 ಸರಿ ಮಾಡ್ತಿದ್ದ ಸರ್ ಫೋನು. 1 ಸೆಕೆಂಡು ಇರ್ತಿರ್ಲಿಲ್ಲ ಅವನು ಫೋನ್ ಮಾಡ್ದೇನೆ ನಮ್ಮ ಹತ್ರ. ಯಾವಾಗಲೂ ಮಾಡೋನು ಫೋನು. ಬೆಳಿಗ್ಗೆಯಿಂದ ಹಿಡಿದು ಊಟ ಆಯ್ತಾ, ತಿಂಡಿ ಆಯ್ತಾ ಅನ್ನೋದ್ರಿಂದ ಹಿಡಿದು ಪ್ರತಿಯೊಂದನ್ನು ಮಾಡ್ತಿದ್ದ. ಕೆಟ್ಟಗಳಿಗೆ ಆಗೋಗಿದೆ ಈಗ. ಅಟ್ಲೀಸ್ಟ್ ಕರ್ನಾಟಕ ಹೋರಾಟ ಮಾಡಬೇಕು, ಲಾಯರ್ ಇರಬೇಕು ಈಗ. ಹೆಂಗೆ ಅಂತ ಗೊತ್ತಿಲ್ಲ ಸರ್. ನೋಡೋಣ. ಅವನ್ನ ಮೀಟ್ ಮಾಡಿಕೊಂಡು, ಹೌದು, ಬೇರೆಯವರ ಮುಖಾಂತರನೇ ಹೋಗ್ಬೇಕಲ್ಲ. ಅದೇ ಯಾರಾದರೂ ಸಹಾಯ ಮಾಡಿದ್ರೆ ಮಾಡ್ತೀವಿ ಸರ್. ಇಲ್ಲಾಂದರೆ ಸಾಲ ಸೋಲನಾದರೂ ಮಾಡಬೇಕು. ಗೊತ್ತಿಲ್ಲ ಸರ್, ಗೊತ್ತಿಲ್ಲ ನಮಗೆ. ನಾವು ಚಾನಲ್ ನೋಡೇ ಇವರೇ ನಂಗೆ ಮಾವನೇ ಫೋನ್ ಮಾಡಿ ಕೈದಿ ನಂಬರ್ ಇಂಥದ್ದು ಮಗ ಬರೆದಿಟ್ಕೋ ಅಂತ ಹೇಳಿ ಬರ್ಸಿರೋದೇ ಹೊರತು ಅಲ್ಲಿವರೆಗೂ ನಮಗೇನು ಗೊತ್ತಿಲ್ಲ ಸರ್. ಏನೂ ಗೊತ್ತಿಲ್ಲ ಸರ್. ನಾವು ಯಾವತ್ತೂ ಹೋಗಿದ್ದವರೇ ಅಲ್ಲ ಅಲ್ಲಿಗೆ. ನಮಗೆ ಸ್ಟೇಷನ್ ಹೆಂಗಿದೆ ಅನ್ನೋದು ಸುಧಾ ನಮಗೆ ಗೊತ್ತಿಲ್ಲ. ಅಂಥದ್ರಲ್ಲಿ ನಮಗೆ ಹೆಂಗೆ ಗೊತ್ತಿರುತ್ತೆ ಅದೆಲ್ಲ. ಇವತ್ತು ನೋಡಿ ಜೈಲಿಗೆ ಹೋಗೋ ಪರಿಸ್ಥಿತಿ ಬಂದಿದೆ.
ನಂದಿ ಸರ್ ಮನೆ ಪರಿಸ್ಥಿತಿ ಅಂತೂ ಆರ್ಥಿಕವಾಗಿ ಅವರು ಕೂಲಿ ಮಾಡಿದ್ರೆ ಅವತ್ತಿನ ಅವ್ರ ಜೀವನ ನಡೀತಾ ಇತ್ತು. ಈಗ ಸದ್ಯಕ್ಕೆ ಒಂದು ವಾರ 11 ದಿನ ಆಯಿತು, ಏನಿಲ್ಲ, ಅವ್ರ ಮನೆಯಲ್ಲೇ ಇದ್ದಾರೆ. ಅಂದರೆ ನಮ್ಮ ಮನೆಯಲ್ಲಿ ಕೆಲಸ ಮಾಡ್ಕೊಂಡು ಇದ್ದರು ಇವ್ರ ತಂದೆ ತಾಯಿ, ಆ ಹುಡುಗನೂ ಸುಧಾ ನಮ್ಮ ಮನೆಯಲ್ಲೇ ಇದ್ದದ್ದು. ಇತ್ತೀಚೆಗೆ ಆತ ಬೆಂಗಳೂರಿಗೆ ಹೋದದ್ದು. ನಾಳೆ ಏನೋ ನೋಡ್ಬೋದು, ಹೋಗಿ ಅವಕಾಶ ಇದೆ ಅಂತ ಹೇಳ್ತಾ ಇದ್ದಾರೆ. ನಾವು ಯಾರು ನಮ್ಮೂರ ಒಬ್ಬರು ಲಾಯರ್ ಅವ್ರನ್ನ ಕೇಳ್ಕೊಂಡು ಟೈಮಿಂಗ್ಸ್ ಏನು, ಕೈದಿ ನಂಬರ್, ಅದು ಏನು ನ್ಯೂಸ್ ಚಾನಲಲ್ಲಿ ಬರ್ತದೆ ಅದಷ್ಟೇ ನಮಗೆ ಮಾಹಿತಿ. ಇನ್ನು ಎಲ್ಲೂ ಎತ್ತಿಂದು ನಮಗೆ ಮಾಹಿತಿ ಬರ್ತಾಯಿಲ್ಲ ಸರ್. ನಾನು ಬಂದು ಹೇಳಿದ ಮೇಲೆ ಇವ್ರಿಗೇನಾರು ಅರ್ಥ ಆಗೋದು ಅಷ್ಟೇ. ಅವರು ಊಟ ಮಾಡಿಸ್ಬೇಕು ಅಂದ್ರೂ ಇಲ್ಲ, ನಮ್ಮ ಮಿಸ್ಸಸ್ಸೋ ಇವರೋ ಯಾರೋ ಬಂದು ಅಕ್ಕಪಕ್ಕ ಮನೆಯವರೇ ಬಂದು ಊಟ ಮಾಡಿಸ್ಬೇಕು, ಇಲ್ಲಾಂದರೆ ಇಲ್ಲ. ಯಾಕೆ ಅವರು ಬೀಜಿಂಗ್ ಅವರು ಅಸ್ತಮ ಇರೋದಿಷ್ಟ ಅಟ್ಲೀಸ್ಟ್ ನಮ್ಮ ಕಿಲಾರ ಆಸ್ಪತ್ರೆಗೆ ಬನ್ನಿ ಅಂದರೂ ಬರ್ತಾಯಿಲ್ಲ ಅವರು. ದರ್ಶನ್ ಅಭಿಮಾನಿಗಳು ಬರಲಿಲ್ಲ, ಅವ್ರ ಆಪ್ತ ಬಳಗನೂ ಬರಲಿಲ್ಲ, ಯಾರೂ ಬಂದಿಲ್ಲ ಸರ್, ಒಬ್ಬರೂ ಬಂದಿಲ್ಲ. ನಾವುಗಳು ಬರ್ತಾಯಿದ್ದೀವಿ, ಊರಿನವ್ರು ಬರ್ತಾಯಿದ್ದಾರೆ, ಧೈರ್ಯ ತುಂಬ್ತಾ ಇದ್ದಾರೆ, ಅದು ಅಷ್ಟೇ ಸರ್ ಇರೋದು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.